ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಯಾವ ಥರ ಉಪ್ಪೆಸರು ಖಾರ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈ ಖಾರ ಏನಿಲ್ಲ ಅಂದರೂ 2 ದಿನದಿಂದ 3 ದಿನಗಳ ಕಾಲ ಹೊರಗಡೆನೇ ಸಹ ಸ್ಟೋರ್ ಮಾಡ್ಬೋದು. ಫ್ರೀಝರ್ ಇದ್ದರೆ 1 ವಾರ ಸ್ಟೋರ್ ಮಾಡ್ಬೋದು. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ 2 ಗ್ಲಾಸ್ ಆಗೋಷ್ಟು ನೀರು ಕಾಯಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅವರೆಕಾಳು, ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ, 2 ಟೊಮೆಟೊ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸಹ ಈಗಲೇ ಆ್ಯಡ್ ಮಾಡ್ಕೊಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ಸ್ನ ತಗೊಳ್ಳಿ. ಇವಾಗ ಆಲ್ಮೋಸ್ಟ್ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಕುಕ್ಕರಿಂದ ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿರೋ ಅಂಥ ಟೊಮೆಟೊ, ಮೆಣಸಿನಕಾಯಿ, ಒಂದು ಸ್ವಲ್ಪ ಕಾಳು, 1 ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದನ್ನೆಲ್ಲ ತಗೊಂಡು ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಮತ್ತು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸ್ವಲ್ಪ ದಂಟು, 1 ಇಂಚ್ ಆಗೋಷ್ಟು ಹುಣಸೆ ಹಣ್ಣು, ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಬಿಟ್ಟು ಇದನ್ನೆಲ್ಲ ನೀವು ಒಂದು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಬಿಟ್ಟು ರುಬ್ಬಲಿಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಅದು ಬೇಯಿಸಿರೋ ಅಂಥ ರಸನೇ ಇರುತ್ತೆ ನೋಡಿ, ಅದನ್ನೇ ಒಂದು ಸ್ವಲ್ಪ ರುಬ್ಬಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕೋಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಬೇಯಿಸಿರೋ ಅಂಥ ಕಾಳು ಮತ್ತು 2 ಟೊಮೆಟೊನೂ ಸಹ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಸಾಂಬಾರು ನೀರು ಥರ ಇರುತ್ತಲ್ವ, ಸೊ ಇದನ್ನು ರುಬ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದರೆ ಸಾಂಬಾರು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಊಟ ಮಾಡಬೇಕಾದ್ರೆ ರುಚಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಸಹ ರುಬ್ಬಿಟ್ಟು ಈ ನೀರಿಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಟರೆ ಬಿಸಿ ಆದಂಥ ಉಪ್ಪೆಸರು ಖಾರ ಸಹ ರೆಡಿ ಆಗುತ್ತೆ. ಇದು ಮಂಡ್ಯ, ಹಾಸನ್, ಬ್ಯಾಂಗ್ಳೂರ್ ಸ್ಟೈಲ್ದು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಸ್ಟ್ ಸಬ್ಸ್ಕ್ರೈಬ್.